ವಿಧಾನಸೌಧ ಇದೆಯಲ್ಲ, ವಿಧಾನಸೌಧ ಪಕ್ಕದಲ್ಲಿ ಎಲ್ಲಾ ಶಾಸಕರಿಗೆ ಒಂದು ರೂಮ್ ಕೊಡ್ತಾರೆ. 224 ಶಾಸಕರಿಗೆ ಮತ್ತು 75 MLCಗಳಿಗೂ ರೂಮ್ ಕೊಡ್ತಾರೆ. ಶಾಸಕರ ಭವನ ಅಂತ ಕರೀತಾರೆ. ಓಕೆ, ಶಾಸಕರ ಭವನ ನವೀಕರಣಕ್ಕೆ 4.80 ಕೋಟಿ ರೂಪಾಯಿ ಅಂದ್ರೆ 4,80,00,000 ಖರ್ಚು ಮಾಡ್ತಾ ಇದ್ದಾರೆ. 224 ಕೊಠಡಿಗಳಿಗೆ ದುಬಾರಿ ಸ್ಮಾರ್ಟ್ ಡೋರ್ ಲಾಕ್ ಆಗ್ತಾ ಇದ್ದಾರಂತೆ. ಸ್ಮಾರ್ಟ್ ಡೋರ್ ಲಾಕ್ ಎಂತೆ 3 ಕೋಟಿ ಮೀಸಲು ಅಲ್ಲಿ ಲಾಕ್ ಹಾಕ್ಲಿಕ್ಕೆ. ಅಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಖರೀದಿಯಾಗಿದೆ. ಅದು ಯಾವ್ದು ಬೇಕಿದ್ರೆ ಮಾಡಿ, ನಾವು ಇಲ್ಲ ಅಂತ ಹೇಳಲ್ಲ. ಪ್ರತಿ ಸ್ಮಾರ್ಟ್ ಡೋರ್ ಲಾಕ್ಗೆ 49,000 ರೂಪಾಯಿ ಖರ್ಚಾಗುತ್ತೆ. 224 ಡೋರ್ ಲಾಕ್ ಆಗಿ 1,09,00,000 ಖರ್ಚಾಗುತ್ತೆ. ಒಂದು ಸ್ಮಾರ್ಟ್ ಲಾಕರ್ಗೆ ಬರೋಬ್ಬರಿ 35,000 ಖರ್ಚಾಗುತ್ತೆ. 224 ಸ್ಮಾರ್ಟ್ ಲಾಕರ್ಗಾಗಿ 88 ಲಕ್ಷ ವೆಚ್ಚ ಮಾಡಲಾಗ್ತಾ ಇದೆ. ಒಂದು ಸ್ಮಾರ್ಟ್ ಮಾನಿಟರ್ ಸೊಲ್ಯೂಷನ್ಗೆ 90,500 ರೂಪಾಯಿ, 123 ಸಿಸ್ಟಮ್ಗೆ 1,11,00,000 ಖರ್ಚು ಮಾಡ್ತಾ ಇದೆ ಸರ್ಕಾರ. ಆದರೆ ಸ್ಮಾರ್ಟ್ ಲಾಕರ್ ಸಿಸ್ಟಮ್ಗೆ ಹೆಚ್ಚು ದರ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ, ಯಾಕಂದ್ರೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಮೊತ್ತ ನೀಡ್ತಾ ಇರೋದು ಯಾಕೆ? ಇದೊಂದು ಬಹಳ ದೊಡ್ಡ ಸಮಸ್ಯೆ. ಶಾಸಕರ ಭವನದ ಕೊಠಡಿಗಳಿಗೆ ಭದ್ರತೆ ಬೇಕೇ ಬೇಕಿಲ್ಲ ಅಂತ ನಾವು ಹೇಳಲ್ಲ. ಆದರೆ ಶಾಸಕರು ವರ್ಷದಲ್ಲಿ 1 ತಿಂಗಳು ಕೂಡ ಇರಲ್ಲ. ಈ ಸೆಷನ್ ಬಂದಾಗ ಬರ್ತಾರೆ ಅಧಿವೇಶನಕ್ಕೆ, ಆದ್ರೆ ಅಲ್ಲಿರಲ್ಲ ಅವರು, ಎಲ್ಲ ಹೋಟ್ಲಲ್ಲಿ. ಆದರೂ ಶಾಸಕರ ಭವನದ ಕೋಣೆಗೆ ಯಾಕೆ ಈ ಸಂದರ್ಭಕ್ಕೆ ಖರ್ಚು ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ, ನಾನು ಅವತ್ತೊಮ್ಮೆ ಹೇಳಿದ್ದೆ, ಈ ರಾಜಾಜಿನಗರ ಶಾಸಕರಾಗಿದ್ದಂತ ಯಾರು ಸುರೇಶ್ ಕುಮಾರ್ ಅವರು, ಅವರ ಮನೆ ಖರ್ಚಾಗಿತ್ತು ಅಂತ ಹೇಳಿ ಪೇಪರ್ ಅಲ್ಲಿ ಬಂದಿತ್ತು. ಬಂದಾಗ ಅವ್ರ ಆಶ್ಚರ್ಯ ಆಗಿಬಿಡ್ತಂತೆ. ಅಂದ್ರೆ ಇಷ್ಟು ಖರ್ಚು ಮಾಡಿಲ್ಲಲ್ಲ ನಾನು ನನ್ನ ಮನೆಗೆ ಅಂತ ಸಚಿವರಾಗಿದ್ದ. ಆಮೇಲೆ ಎಲ್ಲ ತರಿಸಿ ನೋಡಿದ್ರಂತೆ. ಅಂದ್ರೆ ಒಂದು 15 ಏನು ವಾಲ್ ಕ್ಲಾಕ್ 200-300 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್, ಅಥವಾ 1,000 ರೂಪಾಯಿಗೆ ಸಿಗುತ್ತೆ, 2,000 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್. ಆ ಒಂದೊಂದು ವಾಲ್ ಕ್ಲಾಕ್ಗೆ 40,000 ರೂಪಾಯಿ 50,000 ರೂಪಾಯಿ ಹಾಕಿದಾರಂತೆ. 10 ವಾಲ್ ಕ್ಲಾಕ್ 40,000 ರೂಪಾಯಿ 50,000 ರೂಪಾಯಿ ಹಾಕಿದ್ರೆ ಅಲ್ಲಿ 5 ಲಕ್ಷ ಆಗೋಯ್ತು. ಅಲ್ಲಿ ನಿಜವಾಗಿ ಆಗಿರೋದು ಎಷ್ಟು ಅಂತಂದ್ರೆ 20,000 ಆಗಿರೋದಿಲ್ಲ. ಅಧಿಕಾರಿಗಳು ಈ ತರ ಬಿಲ್ ಹಾಕ್ಬಿಟ್ಟು ದುಡ್ಡು ಹೊಡಿತಾರೆ. ಅದು ಕೂಡ ಇಂಪಾರ್ಟೆಂಟ್, ನೋಡ್ಬೇಕಿದ್ದನ್ನು. ನೆಕ್ಸ್ಟ್, ವಿಧಾನಸೌಧ ಇದೆಯಲ್ಲ, ವಿಧಾನಸೌಧ ಪಕ್ಕದಲ್ಲಿ ಎಲ್ಲಾ ಶಾಸಕರಿಗೆ ಒಂದು ರೂಮ್ ಕೊಡ್ತಾರೆ. 224 ಶಾಸಕರಿಗೆ ಮತ್ತು 75 MLCಗಳಿಗೂ ರೂಮ್ ಕೊಡ್ತಾರೆ. ಶಾಸಕರ ಭವನ ಅಂತ ಕರೀತಾರೆ. ಓಕೆ, ಶಾಸಕರ ಭವನ ನವೀಕರಣಕ್ಕೆ 4.80 ಕೋಟಿ ರೂಪಾಯಿ ಅಂದ್ರೆ 4,80,00,000 ಖರ್ಚು ಮಾಡ್ತಾ ಇದ್ದಾರೆ. 224 ಕೊಠಡಿಗಳಿಗೆ ದುಬಾರಿ ಸ್ಮಾರ್ಟ್ ಡೋರ್ ಲಾಕ್ ಆಗ್ತಾ ಇದ್ದಾರಂತೆ. ಸ್ಮಾರ್ಟ್ ಡೋರ್ ಲಾಕ್ ಎಂತೆ 3 ಕೋಟಿ ಮೀಸಲು ಅಲ್ಲಿ ಲಾಕ್ ಹಾಕ್ಲಿಕ್ಕೆ. ಅಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಖರೀದಿಯಾಗಿದೆ. ಅದು ಯಾವ್ದು ಬೇಕಿದ್ರೆ ಮಾಡಿ, ನಾವು ಇಲ್ಲ ಅಂತ ಹೇಳಲ್ಲ. ಪ್ರತಿ ಸ್ಮಾರ್ಟ್ ಡೋರ್ ಲಾಕ್ಗೆ 49,000 ರೂಪಾಯಿ ಖರ್ಚಾಗುತ್ತೆ. 224 ಡೋರ್ ಲಾಕ್ ಆಗಿ 1,09,00,000 ಖರ್ಚಾಗುತ್ತೆ. ಒಂದು ಸ್ಮಾರ್ಟ್ ಲಾಕರ್ಗೆ ಬರೋಬ್ಬರಿ 35,000 ಖರ್ಚಾಗುತ್ತೆ. 224 ಸ್ಮಾರ್ಟ್ ಲಾಕರ್ಗಾಗಿ 88 ಲಕ್ಷ ವೆಚ್ಚ ಮಾಡಲಾಗ್ತಾ ಇದೆ. ಒಂದು ಸ್ಮಾರ್ಟ್ ಮಾನಿಟರ್ ಸೊಲ್ಯೂಷನ್ಗೆ 90,500 ರೂಪಾಯಿ, 123 ಸಿಸ್ಟಮ್ಗೆ 1,11,00,000 ಖರ್ಚು ಮಾಡ್ತಾ ಇದೆ ಸರ್ಕಾರ. ಆದರೆ ಸ್ಮಾರ್ಟ್ ಲಾಕರ್ ಸಿಸ್ಟಮ್ಗೆ ಹೆಚ್ಚು ದರ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ, ಯಾಕಂದ್ರೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಮೊತ್ತ ನೀಡ್ತಾ ಇರೋದು ಯಾಕೆ? ಇದೊಂದು ಬಹಳ ದೊಡ್ಡ ಸಮಸ್ಯೆ. ಶಾಸಕರ ಭವನದ ಕೊಠಡಿಗಳಿಗೆ ಭದ್ರತೆ ಬೇಕೇ ಬೇಕಿಲ್ಲ ಅಂತ ನಾವು ಹೇಳಲ್ಲ. ಆದರೆ ಶಾಸಕರು ವರ್ಷದಲ್ಲಿ 1 ತಿಂಗಳು ಕೂಡ ಇರಲ್ಲ. ಈ ಸೆಷನ್ ಬಂದಾಗ ಬರ್ತಾರೆ ಅಧಿವೇಶನಕ್ಕೆ, ಆದ್ರೆ ಅಲ್ಲಿರಲ್ಲ ಅವರು, ಎಲ್ಲ ಹೋಟ್ಲಲ್ಲಿ. ಆದರೂ ಶಾಸಕರ ಭವನದ ಕೋಣೆಗೆ ಯಾಕೆ ಈ ಸಂದರ್ಭಕ್ಕೆ ಖರ್ಚು ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ, ನಾನು ಅವತ್ತೊಮ್ಮೆ ಹೇಳಿದ್ದೆ, ಈ ರಾಜಾಜಿನಗರ ಶಾಸಕರಾಗಿದ್ದಂತ ಯಾರು ಸುರೇಶ್ ಕುಮಾರ್ ಅವರು, ಅವರ ಮನೆ ಖರ್ಚಾಗಿತ್ತು ಅಂತ ಹೇಳಿ ಪೇಪರ್ ಅಲ್ಲಿ ಬಂದಿತ್ತು. ಬಂದಾಗ ಅವ್ರ ಆಶ್ಚರ್ಯ ಆಗಿಬಿಡ್ತಂತೆ. ಅಂದ್ರೆ ಇಷ್ಟು ಖರ್ಚು ಮಾಡಿಲ್ಲಲ್ಲ ನಾನು ನನ್ನ ಮನೆಗೆ ಅಂತ ಸಚಿವರಾಗಿದ್ದ. ಆಮೇಲೆ ಎಲ್ಲ ತರಿಸಿ ನೋಡಿದ್ರಂತೆ. ಅಂದ್ರೆ ಒಂದು 15 ಏನು ವಾಲ್ ಕ್ಲಾಕ್ 200-300 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್, ಅಥವಾ 1,000 ರೂಪಾಯಿಗೆ ಸಿಗುತ್ತೆ, 2,000 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್. ಆ ಒಂದೊಂದು ವಾಲ್ ಕ್ಲಾಕ್ಗೆ 40,000 ರೂಪಾಯಿ 50,000 ರೂಪಾಯಿ ಹಾಕಿದಾರಂತೆ. 10 ವಾಲ್ ಕ್ಲಾಕ್ 40,000 ರೂಪಾಯಿ 50,000 ರೂಪಾಯಿ ಹಾಕಿದ್ರೆ ಅಲ್ಲಿ 5 ಲಕ್ಷ ಆಗೋಯ್ತು. ಅಲ್ಲಿ ನಿಜವಾಗಿ ಆಗಿರೋದು ಎಷ್ಟು ಅಂತಂದ್ರೆ 20,000 ಆಗಿರೋದಿಲ್ಲ. ಅಧಿಕಾರಿಗಳು ಈ ತರ ಬಿಲ್ ಹಾಕ್ಬಿಟ್ಟು ದುಡ್ಡು ಹೊಡಿತಾರೆ. ಅದು ಕೂಡ ಇಂಪಾರ್ಟೆಂಟ್, ನೋಡ್ಬೇಕಿದ್ದನ್ನು. ನೆಕ್ಸ್ಟ್, ವಿಧಾನಸೌಧ ಇದೆಯಲ್ಲ, ವಿಧಾನಸೌಧ ಪಕ್ಕದಲ್ಲಿ ಎಲ್ಲಾ ಶಾಸಕರಿಗೆ ಒಂದು ರೂಮ್ ಕೊಡ್ತಾರೆ. 224 ಶಾಸಕರಿಗೆ ಮತ್ತು 75 MLCಗಳಿಗೂ ರೂಮ್ ಕೊಡ್ತಾರೆ. ಶಾಸಕರ ಭವನ ಅಂತ ಕರೀತಾರೆ. ಓಕೆ, ಶಾಸಕರ ಭವನ ನವೀಕರಣಕ್ಕೆ 4.80 ಕೋಟಿ ರೂಪಾಯಿ ಅಂದ್ರೆ 4,80,00,000 ಖರ್ಚು ಮಾಡ್ತಾ ಇದ್ದಾರೆ. 224 ಕೊಠಡಿಗಳಿಗೆ ದುಬಾರಿ ಸ್ಮಾರ್ಟ್ ಡೋರ್ ಲಾಕ್ ಆಗ್ತಾ ಇದ್ದಾರಂತೆ. ಸ್ಮಾರ್ಟ್ ಡೋರ್ ಲಾಕ್ ಎಂತೆ 3 ಕೋಟಿ ಮೀಸಲು ಅಲ್ಲಿ ಲಾಕ್ ಹಾಕ್ಲಿಕ್ಕೆ. ಅಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಖರೀದಿಯಾಗಿದೆ. ಅದು ಯಾವ್ದು ಬೇಕಿದ್ರೆ ಮಾಡಿ, ನಾವು ಇಲ್ಲ ಅಂತ ಹೇಳಲ್ಲ. ಪ್ರತಿ ಸ್ಮಾರ್ಟ್ ಡೋರ್ ಲಾಕ್ಗೆ 49,000 ರೂಪಾಯಿ ಖರ್ಚಾಗುತ್ತೆ.
274 ಡೋರ್ ಲಾಕ್ ಆಗಿ 1,09,00,000 ಖರ್ಚಾಗುತ್ತೆ. ಒಂದು ಸ್ಮಾರ್ಟ್ ಲಾಕರ್ಗೆ ಬರೋಬ್ಬರಿ 35,000 ಖರ್ಚಾಗುತ್ತೆ. 224 ಸ್ಮಾರ್ಟ್ ಲಾಕರ್ಗಾಗಿ 88 ಲಕ್ಷ ವೆಚ್ಚ ಮಾಡಲಾಗ್ತಾ ಇದೆ. ಒಂದು ಸ್ಮಾರ್ಟ್ ಮಾನಿಟರ್ ಸೊಲ್ಯೂಷನ್ಗೆ 90,500 ರೂಪಾಯಿ, 123 ಸಿಸ್ಟಮ್ಗೆ 1,11,00,000 ಖರ್ಚು ಮಾಡ್ತಾ ಇದೆ ಸರ್ಕಾರ. ಆದರೆ ಸ್ಮಾರ್ಟ್ ಲಾಕರ್ ಸಿಸ್ಟಮ್ಗೆ ಹೆಚ್ಚು ದರ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ, ಯಾಕಂದ್ರೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಮೊತ್ತ ನೀಡ್ತಾ ಇರೋದು ಯಾಕೆ? ಇದೊಂದು ಬಹಳ ದೊಡ್ಡ ಸಮಸ್ಯೆ. ಶಾಸಕರ ಭವನದ ಕೊಠಡಿಗಳಿಗೆ ಭದ್ರತೆ ಬೇಕೇ ಬೇಕಿಲ್ಲ ಅಂತ ನಾವು ಹೇಳಲ್ಲ, ಆದರೆ ಶಾಸಕರು ವರ್ಷದಲ್ಲಿ 1 ತಿಂಗಳು ಕೂಡ ಇರಲ್ಲ. ಈ ಸೆಷನ್ ಬಂದಾಗ ಬರ್ತಾರೆ ಅಧಿವೇಶನಕ್ಕೆ, ಆದ್ರೆ ಅಲ್ಲಿರಲ್ಲ ಅವರು, ಎಲ್ಲ ಹೋಟ್ಲಲ್ಲಿ. ಆದರೂ ಶಾಸಕರ ಭವನದ ಕೋಣೆಗೆ ಯಾಕೆ ಈ ಸಂದರ್ಭಕ್ಕೆ ಖರ್ಚು ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ, ನಾನು ಅವತ್ತೊಮ್ಮೆ ಹೇಳಿದ್ದೆ, ಈ ರಾಜಾಜಿನಗರ ಶಾಸಕರಾಗಿದ್ದಂತ ಯಾರು ಸುರೇಶ್ ಕುಮಾರ್ ಅವರು, ಅವರ ಮನೆ ಖರ್ಚಾಗಿತ್ತು ಅಂತ ಹೇಳಿ ಪೇಪರ್ ಅಲ್ಲಿ ಬಂದಿತ್ತು. ಬಂದಾಗ ಅವ್ರ ಆಶ್ಚರ್ಯ ಆಗಿಬಿಡ್ತಂತೆ. ಅಂದ್ರೆ ಇಷ್ಟು ಖರ್ಚು ಮಾಡಿಲ್ಲಲ್ಲ ನಾನು ನನ್ನ ಮನೆಗೆ ಅಂತ ಸಚಿವರಾಗಿದ್ದ. ಆಮೇಲೆ ಎಲ್ಲ ತರಿಸಿ ನೋಡಿದ್ರಂತೆ. ಅಂದ್ರೆ ಒಂದು 15 ಏನು ವಾಲ್ ಕ್ಲಾಕ್ 200-300 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್, ಅಥವಾ 1,000 ರೂಪಾಯಿಗೆ ಸಿಗುತ್ತೆ, 2,000 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್. ಆ ಒಂದೊಂದು ವಾಲ್ ಕ್ಲಾಕ್ಗೆ 40,000 ರೂಪಾಯಿ 50,000 ರೂಪಾಯಿ ಹಾಕಿದಾರಂತೆ. 10 ವಾಲ್ ಕ್ಲಾಕ್ 40,000 ರೂಪಾಯಿ 50,000 ರೂಪಾಯಿ ಹಾಕಿದ್ರೆ ಅಲ್ಲಿ 5 ಲಕ್ಷ ಆಗೋಯ್ತು. ಅಲ್ಲಿ ನಿಜವಾಗಿ ಆಗಿರೋದು ಎಷ್ಟು ಅಂತಂದ್ರೆ 20,000 ಆಗಿರೋದಿಲ್ಲ. ಅಧಿಕಾರಿಗಳು ಈ ತರ ಬಿಲ್ ಹಾಕ್ಬಿಟ್ಟು ದುಡ್ಡು ಹೊಡಿತಾರೆ. ಅದು ಕೂಡ ಇಂಪಾರ್ಟೆಂಟ್, ನೋಡ್ಬೇಕಿದ್ದನ್ನು. ನೆಕ್ಸ್ಟ್, ವಿಧಾನಸೌಧ ಇದೆಯಲ್ಲ, ವಿಧಾನಸೌಧ ಪಕ್ಕದಲ್ಲಿ ಎಲ್ಲಾ ಶಾಸಕರಿಗೆ ಒಂದು ರೂಮ್ ಕೊಡ್ತಾರೆ. 224 ಶಾಸಕರಿಗೆ ಮತ್ತು 75 MLCಗಳಿಗೂ ರೂಮ್ ಕೊಡ್ತಾರೆ. ಶಾಸಕರ ಭವನ ಅಂತ ಕರೀತಾರೆ. ಓಕೆ, ಶಾಸಕರ ಭವನ ನವೀಕರಣಕ್ಕೆ 4.80 ಕೋಟಿ ರೂಪಾಯಿ, ಅಂದ್ರೆ 4,80,00,000 ಖರ್ಚು ಮಾಡ್ತಾ ಇದ್ದಾರೆ. 224 ಕೊಠಡಿಗಳಿಗೆ ದುಬಾರಿ ಸ್ಮಾರ್ಟ್ ಡೋರ್ ಲಾಕ್ ಆಗ್ತಾ ಇದ್ದಾರಂತೆ. ಸ್ಮಾರ್ಟ್ ಡೋರ್ ಲಾಕ್ ಎಂತೆ 3 ಕೋಟಿ ಮೀಸಲು ಅಲ್ಲಿ ಲಾಕ್ ಹಾಕ್ಲಿಕ್ಕೆ. ಅಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಖರೀದಿಯಾಗಿದೆ. ಅದು ಯಾವ್ದು ಬೇಕಿದ್ರೆ ಮಾಡಿ, ನಾವು ಇಲ್ಲ ಅಂತ ಹೇಳಲ್ಲ. ಪ್ರತಿ ಸ್ಮಾರ್ಟ್ ಡೋರ್ ಲಾಕ್ಗೆ 49,000 ರೂಪಾಯಿ ಖರ್ಚಾಗುತ್ತೆ. 224 ಡೋರ್ ಲಾಕ್ ಆಗಿ 1,09,00,000 ಖರ್ಚಾಗುತ್ತೆ. ಒಂದು ಸ್ಮಾರ್ಟ್ ಲಾಕರ್ಗೆ ಬರೋಬ್ಬರಿ 35,000 ಖರ್ಚಾಗುತ್ತೆ. 224 ಸ್ಮಾರ್ಟ್ ಲಾಕರ್ಗಾಗಿ 88 ಲಕ್ಷ ವೆಚ್ಚ ಮಾಡಲಾಗ್ತಾ ಇದೆ. ಒಂದು ಸ್ಮಾರ್ಟ್ ಮಾನಿಟರ್ ಸೊಲ್ಯೂಷನ್ಗೆ 90,500 ರೂಪಾಯಿ, 123 ಸಿಸ್ಟಮ್ಗೆ 1,11,00,000 ಖರ್ಚು ಮಾಡ್ತಾ ಇದೆ ಸರ್ಕಾರ. ಆದರೆ ಸ್ಮಾರ್ಟ್ ಲಾಕರ್ ಸಿಸ್ಟಮ್ಗೆ ಹೆಚ್ಚು ದರ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ, ಯಾಕಂದ್ರೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಮೊತ್ತ ನೀಡ್ತಾ ಇರೋದು ಯಾಕೆ? ಇದೊಂದು ಬಹಳ ದೊಡ್ಡ ಸಮಸ್ಯೆ. ಶಾಸಕರ ಭವನದ ಕೊಠಡಿಗಳಿಗೆ ಭದ್ರತೆ ಬೇಕೇ ಬೇಕಿಲ್ಲ ಅಂತ ನಾವು ಹೇಳಲ್ಲ, ಆದರೆ ಶಾಸಕರು ವರ್ಷದಲ್ಲಿ 1 ತಿಂಗಳು ಕೂಡ ಇರಲ್ಲ. ಈ ಸೆಷನ್ ಬಂದಾಗ ಬರ್ತಾರೆ ಅಧಿವೇಶನಕ್ಕೆ, ಆದ್ರೆ ಅಲ್ಲಿರಲ್ಲ ಅವರು, ಎಲ್ಲ ಹೋಟ್ಲಲ್ಲಿ. ಆದರೂ ಶಾಸಕರ ಭವನದ ಕೋಣೆಗೆ ಯಾಕೆ ಈ ಸಂದರ್ಭಕ್ಕೆ ಖರ್ಚು ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ, ನಾನು ಅವತ್ತೊಮ್ಮೆ ಹೇಳಿದ್ದೆ, ಈ ರಾಜಾಜಿನಗರ ಶಾಸಕರಾಗಿದ್ದಂತ ಯಾರು ಸುರೇಶ್ ಕುಮಾರ್ ಅವರು, ಅವರ ಮನೆ ಖರ್ಚಾಗಿತ್ತು ಅಂತ ಹೇಳಿ ಪೇಪರ್ ಅಲ್ಲಿ ಬಂದಿತ್ತು. ಬಂದಾಗ ಅವ್ರ ಆಶ್ಚರ್ಯ ಆಗಿಬಿಡ್ತಂತೆ. ಅಂದ್ರೆ ಇಷ್ಟು ಖರ್ಚು ಮಾಡಿಲ್ಲಲ್ಲ ನಾನು ನನ್ನ ಮನೆಗೆ ಅಂತ ಸಚಿವರಾಗಿದ್ದ. ಆಮೇಲೆ ಎಲ್ಲ ತರಿಸಿ ನೋಡಿದ್ರಂತೆ. ಅಂದ್ರೆ ಒಂದು 15 ಏನು ವಾಲ್ ಕ್ಲಾಕ್ 200-300 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್, ಅಥವಾ 1,000 ರೂಪಾಯಿಗೆ ಸಿಗುತ್ತೆ, 2,000 ರೂಪಾಯಿಗೆ ಸಿಗುತ್ತಲ್ಲ ವಾಲ್ ಕ್ಲಾಕ್. ಆ ಒಂದೊಂದು ವಾಲ್ ಕ್ಲಾಕ್ಗೆ 40,000 ರೂಪಾಯಿ 50,000 ರೂಪಾಯಿ ಹಾಕಿದಾರಂತೆ. 10 ವಾಲ್ ಕ್ಲಾಕ್ 40,000 ರೂಪಾಯಿ 50,000 ರೂಪಾಯಿ ಹಾಕಿದ್ರೆ ಅಲ್ಲಿ 5 ಲಕ್ಷ ಆಗೋಯ್ತು. ಅಲ್ಲಿ ನಿಜವಾಗಿ ಆಗಿರೋದು ಎಷ್ಟು ಅಂತಂದ್ರೆ 20,000 ಆಗಿರೋದಿಲ್ಲ. ಅಧಿಕಾರಿಗಳು ಈ ತರ ಬಿಲ್ ಹಾಕ್ಬಿಟ್ಟು ದುಡ್ಡು ಹೊಡಿತಾರೆ. ಅದು ಕೂಡ ಇಂಪಾರ್ಟೆಂಟ್, ನೋಡ್ಬೇಕಿದ್ದನ್ನು. ನೆಕ್ಸ್ಟ್,